ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೂ KPSC ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ KS ಅಂದರೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿವಿಧ ಇಲಾಖೆಗಳಲ್ಲಿ ಒಟ್ಟು 384 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾರ್ಚ್ 4, 2024. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 3, 2024 ಮತ್ತು ಪೂರ್ವಭಾವಿ ಪರೀಕ್ಷಾ ದಿನಾಂಕ ಬಂದು 5/5/2024 ಪ್ರಿಲಿಮಿನರಿ ಎಕ್ಸಾಮ್ ನಡೆಯುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು KPSC ಉದ್ಯೋಗ ತಂತ್ರಾಂಶದ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮ್ಮ ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡನ್ನು ನೆನಪಿಟ್ಕೊಂಡು ನೀವು ಲಾಗಿನ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ನ ನೀವು ಮಾಡಬೇಕಾಗ್ತದೆ. ಮತ್ತು ಪರೀಕ್ಷಾ ಶುಲ್ಕವನ್ನು ನೀವು ಪಾವತಿ ಮಾಡುವ ವಿಧಾನ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು UPIನ ಮೂಲಕ ನೀವು ಪಾವತಿ ಮಾಡಬಹುದಾಗಿದೆ. ಅರ್ಜಿ ಶುಲ್ಕ ಬಂದು ಜನರಲ್ ಕ್ಯಾಟಗರಿಯವರಿಗೆ 600 ರೂಪಾಯಿಗಳು ಮತ್ತು ಪ್ರವರ್ಗ 2A, 2B, 3A, 3B ಅವರಿಗೆ 300 ರೂಪಾಯಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿಗಳು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದ ವಿನಾಯಿತಿಯನ್ನು ಇಲ್ಲಿ ನೀಡಲಾಗಿದೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ಜನರಲ್ ಕ್ಯಾಟಗರಿಯವರಿಗೂ ಮ್ಯಾಕ್ಸಿಮಮ್ ನೀವು 5 ಅಟೆಂಪ್ಟನ್ನು ಮಾಡ್ಬೋದು ಎಕ್ಸಾಮ್ನಲ್ಲಿ. ಅಂದರೆ ಈ ವರ್ಷ ಒಂದು ಅಟೆಂಪ್ಟ್ ಆದರೆ ನೆಕ್ಸ್ಟ್ ಇಯರ್ ಒಂದು ಅಟೆಂಪ್ಟು. ಅಕಸ್ಮಾತ್ ನಿಮಗೆ ಅರ್ಜಿಯನ್ನು ಕಮೆನ್ಸ್ ಮಾಡಿದರೆ ನೀವು ಒಟ್ಟು 5 ಬಾರಿ ನೀವು KS ಎಕ್ಸಾಮನ್ನು ನೀವು ಬರೆಯಬಹುದು. ಪ್ರವರ್ಗ 2A, 2B, 3A, 3B ಅವರು 7 ಬಾರಿ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಪ್ರಯತ್ನಗಳ ಮಿತಿಯನ್ನು ಇರುವುದಿಲ್ಲ. ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ನೀವು ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಯಾವುದಾದರೂ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕಾಗ್ತದೆ ನೀವು ಶೈಕ್ಷಣಿಕ ವಿದ್ಯಾರ್ಹತೆಯಾಗಿ. ವಯೋಮಿತಿ ಬಂದು ಎಲ್ಲ ಕ್ಯಾಟಗರಿಯವರಿಗೆ ಕನಿಷ್ಠ 21 ವರ್ಷವಾಗಿರಬೇಕು ಮತ್ತು ಜನರಲ್ ಕ್ಯಾಟಗರಿಯವರಿಗೆ ಗರಿಷ್ಠ 38 ವರ್ಷ, ಪ್ರವರ್ಗ 2A, 2B, 3A, 3B ಅವರಿಗೆ 41 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷ ಗರಿಷ್ಠವಾಗಿದೆ. ಮಾಜಿ ಸೈನಿಕನಾದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳಷ್ಟು ವಯೋಮಿತಿ ಸಡಿಲಿಕೆ ಇರುತ್ತದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಒಟ್ಟು 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ ಮತ್ತು ವಿಧವೆಯಾಗಿದ್ದಲ್ಲಿ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈ KS ಅರ್ಜಿಯನ್ನು ಸಲ್ಲಿಸುವವರು ಕೆಲವೊಂದು ದೈಹಿಕ ದಾರ್ಢ್ಯತೆಯನ್ನು ಹೊಂದಿರಬೇಕಾಗ್ತದೆ. ಅಂದರೆ ಕರ್ನಾಟಕ ಪೊಲೀಸ್ ಸೇವೆ ಅಂದರೆ DYSPಗೆ ಸೆಲೆಕ್ಟ್ ಆಗುವಂಥರು ಎತ್ತರ ಕನಿಷ್ಠ 165 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 84 ಸೆಂಟಿಮೀಟರ್, ವಿಸ್ತರಣೆ ಮಾಡಿದರೆ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿದೆ. ಮತ್ತು ಕರ್ನಾಟಕ ಕಾರಾಗೃಹ ಸೇವೆಯಲ್ಲೂ ಕೂಡ 168 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು. 86 ಸೆಂಟಿಮೀಟರ್ ಎದೆ ಸುತ್ತಳತೆ, ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಮತ್ತು ಅಬಕಾರಿ ಉಪ ಅಧೀಕ್ಷಕರು ಎತ್ತರ 163 ಸೆಂಟಿಮೀಟರ್ ಇರಬೇಕಾಗ್ತದೆ ಮತ್ತು ಎದೆಯ ಸುತ್ತಳತೆ 81 ಮತ್ತು ವಿಸ್ತರಿಸಿದರೆ 5 ಸೆಂಟಿಮೀಟರ್ ಹೆಚ್ಚಿಗೆ ಹಾಕಬೇಕಾಗ್ತದೆ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ DYSP ಹುದ್ದೆಗೆ ಆದರೆ ಎತ್ತರ 157 ಸೆಂಟಿಮೀಟರ್, ಎದೆಯ ಸುತ್ತಳತೆ ಇಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ. ಮತ್ತು ಮಹಿಳೆ ಎತ್ತರಕ್ಕೆ ತಕ್ಕಂತೆ ಅಂದರೆ 46 kgಗಿಂತ ಕಡಿಮೆ ಇಲ್ಲದಂತೆ ತೂಕವನ್ನು ಹೊಂದಿರಬೇಕಾಗ್ತದೆ. ಮತ್ತು ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ ಆಯ್ಕೆ ಆಗಬೇಕಂದ್ರೆ ಮಹಿಳೆಯರು ಕನಿಷ್ಠ 157 ಸೆಂಟಿಮೀಟರ್ನಷ್ಟು ಎತ್ತರವನ್ನು ಹೊಂದಿರಬೇಕಾಗ್ತದೆ. ಮತ್ತು ಇಲ್ಲಿ ಕೂಡ ಎದೆಯ ಸುತ್ತಳತೆ ಅನ್ವಯವಾಗುವುದಿಲ್ಲ. ಮತ್ತು ಮಹಿಳೆಯು ಕನಿಷ್ಠ 46 kgಯಷ್ಟು ತೂಕವನ್ನು ಹೊಂದಿರಬೇಕಾಗ್ತದೆ. ಅಬಕಾರಿ ಉಪ ಅಧೀಕ್ಷಕರು ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗಬೇಕಪ್ಪ ಅಂದರೆ ಮಹಿಳೆಯರು ಕನಿಷ್ಠ 157 ಸೆಂಟಿಮೀಟರ್ನಷ್ಟು ಕನಿಷ್ಠ ಎತ್ತರವನ್ನು ಹೊಂದಿರಬೇಕು. ಮತ್ತು ಇಲ್ಲಿ ಕೂಡ ಎದೆಯ ಸುತ್ತಳತೆ ಅನ್ವಯವಾಗುವುದಿಲ್ಲ ಮತ್ತು ತೂಕ 49 kgಯನ್ನು ಹೊಂದಿರಬೇಕಾಗ್ತದೆ. ಮತ್ತು
ಇಲ್ಲಿ ಏನಾಗ್ತದಪ್ಪ ಅಂತಂದರೆ 3 ಹಂತದಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರ್ತದೆ. ಮತ್ತು ಮೊದಲ ಹಂತ ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ನೆಕ್ಸ್ಟ್ ಮೈನ್ಸ್, ನೆಕ್ಸ್ಟ್ ಪರ್ಸ್ನಾಲಿಟಿ ಟೆಸ್ಟ್ ಇರ್ತದೆ. ನಿಮಗೆ ಪ್ರಿಲಿಮಿನರಿ ಮತ್ತು ಮೈನ್ಸ್ ಎಕ್ಸಾಮಿನೇಷನ್ನ ನೀವು ಪಾಸಾದ ಬಳಿಕ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇರ್ತದೆ. ಈ ಪರ್ಸ್ನಾಲಿಟಿ ಟೆಸ್ಟ್ನಲ್ಲಿ ನಿಮಗೆ 1:3 ನಿಮಗೆ ಪರ್ಸ್ನಾಲಿಟಿ ಟೆಸ್ಟನ್ನು ನಡೆಸಲಾಗ್ತದೆ. 1:3 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವದ ಪರೀಕ್ಷೆಗೆ ಕರೆಯಲಾಗ್ತದೆ. ಇದರ ಮೂಲಕ ನಿಮ್ಮ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದಿಷ್ಟು ಈ KS ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.